ಪರಿಶಿಷ್ಟ ಜಾತಿ ಮತ್ತು ಪಂಗಡದ 24 ಹಾಗೂ ಸಾಮಾನ್ಯ ವರ್ಗದ 12 ಸೇರಿ ಒಟ್ಟು 38 ಉದ್ದಿಮೆದಾರರಿಗೆ ಕೈಗಾರಿಕೆ ಸ್ಥಾಪಿಸಲು ಎದುರಾಗುತ್ತಿರುವ ನಿವೇಶನ ತೊಂದರೆ ಸರಿಪಡಿಸಿಕೊಡದ ಜಿಲ್ಲಾಡಳಿತ ಮತ್ತು ಕೆಐಎಡಿಬಿ ವತಿಯಿಂದ ಆಗುತ್ತಿರುವ ಅನ್ಯಾಯ ಖಂಡಿಸಿ ಕೆಐಎಡಿಬಿ ಎದುರು ಜಿಲ್ಲಾ ದಲಿತ ಉದ್ದಿಮೆದಾರರ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲಾಗಿದೆ. ಈ ವೇಳೆ ಮಾತನಾಡಿದ ಹಿರಿಯ ದಲಿತ ಮುಖಂಡ ಶ್ರೀಧರ್ ಕಲಿವೀರ್, ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಒಬಿಸಿ ವರ್ಗದ ಜನರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಉದ್ಯಮ ಸ್ನೇಹಿ ಉದ್ಯಮಿ ಯೋಜನೆ ಜಾರಿಗೆ ತಂದಿದೆ. 2015-16ರಲ್ಲೇ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರನ್ನ ಆರ್ಥಿಕವಾಗಿ ಸದೃಢಗೊಳಿಸಿ ಉದ್ಯಮದಲ್ಲಿ ತೊಡಗುವಂತೆ ಮಾಡಬೇಕು. ಸರ್ಕಾರದ ಸಹಾಯಧನದೊಂದಿಗೆ ಕೆಐಎಡಿಬಿ ನಿವೇಶನಗಳಲ್ಲೂ ಮೀಸಲಾತಿ ನೀಡಬೇಕೆಂದು ಆದೇಶ ಮಾಡಲಾಗಿತ್ತು. ಅದರಂತೆ ಅನೇಕರು ಉದ್ಯಮಿಗಳಾಗುವ ಕನಸು ಕಟ್ಟಿಕೊಂಡು ನಿವೇಶನಗಳಿಗೆ ಅರ್ಜಿ ಸಲ್ಲಿಸಿದ್ದೆವು. ಅದರಂತೆ ಕೌಶಿಕ ಗ್ರಾಮದ ಸರ್ವೆ ನಂಬರ್ 328ರಲ್ಲಿ ನಿರ್ಮಾಣವಾಗಿರುವ ಉಪ ಬಡಾವಣೆ 4ರಲ್ಲಿರುವ ನಿವೇಶನ ಮಂಜೂರು ಮಾಡಲಾಗಿತ್ತು. ಹಣ ಪಾವತಿಸಿದವರಿಗೆ ನಿವೇಶನ ಹಂಚಿಕೆ ಪತ್ರಗಳನ್ನು ನೀಡಲಾಗಿದೆ. ತಾಲೂಕು ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ನಿವೇಶನದ ನೋಂದಣಿ ಮಾಡಿಸಿ ಕೌಶಿಕ ಗ್ರಾಮ ಪಂಚಾಯಿತಿಗೂ ಉದ್ಯಮ ಪ್ರಾರಂಭಿಸಲು ಬೇಕಾದ ಎಲ್ಲಾ ದಾಖಲೆ ನೀಡಲಾಗಿದೆ. ಕೆಲವರು ವಿವಿಧ ಬ್ಯಾಂಕ್ಗಳಲ್ಲೂ ಸಾಲವನ್ನು ಪಡೆದುಕೊಂಡಿದ್ದಾರೆ ಎಂದರು. ಆದರೀಗ ಕೌಶಿಕ ಗ್ರಾಮದವರು ಇದು ನಮ್ಮೂರಿನ ಗೋಮಾಳ ಜಾಗ ಎಂದು ಉದ್ಯಮಿಗೆ ಅಡ್ಡಿಪಡಿಸುತ್ತಿದ್ದಾರೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮ ಮೇಲೆ ಹಲ್ಲೆಗೂ ಯತ್ನಿಸಿದ್ದಾರೆ. ಆದರೂ ಜಿಲ್ಲಾಡಳಿತವಾಗಲಿ ಕೆಐಎಡಿಬಿ ಅಧಿಕಾರಿಗಳಾಗಲಿ ನಮ್ಮ ನೆರವಿಗೆ ಬಂದಿಲ್ಲ, ಸಮಸ್ಯೆ ಬಗೆಹರಿಸಿಲ್ಲ ಎಂದು ಧರಣಿ ನಿರತರು ದೂರಿದರು. ಮೊದಲು ಗ್ರಾಮಾಂತರ ಪೊಲೀಸರು, ಜಿಲ್ಲಾಧಿಕಾರಿ, ಎಸ್ಪಿ ಹಾಗೂ ಉಸ್ತುವಾರಿ ಸಚಿವರಾದ ರಾಜಣ್ಣ ಅವರಿಗೆ ದೂರು ನೀಡಿದ್ರೂ ಸಮಸ್ಯೆ ಬಗೆಹರಿದಿಲ್ಲ. ಕಡೆಗೆ ಸಿಎಂ ಅವರಿಗೆ ನೀಡಿದ ದೂರನ್ನು ಮತ್ತೆ ಎಸ್ಪಿ ಅವರಿಗೆ ವರ್ಗಾಯಿಸಲಾಗಿದೆ. ಆದರೆ ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಈ ವಿಷಯಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ, ಕೆಐಎಡಿಬಿ ಇಂಜಿನಿಯರ್ ಸಂಪರ್ಕಿಸಿ ಸರಿಪಡಿಸಿಕೊಳ್ಳಿ ಎಂದು ಹಿಂಬರಹ ನೀಡಿದ್ದಾರೆ. ಯಾರ ಬಳಿ ಹೋದರೂ ನಮ್ಮ ಸಮಸ್ಯೆಯಾಗಿಯೇ ಉಳಿದಿದೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಉದ್ದಿಮೆದಾರರು ಸಾಲ ಸಂಕಷ್ಟದಿಂದ ನರಳುವಂತಾಗಿದೆ. ಬದುಕು ತುಂಬಾ ಕಷ್ಟಕರವಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಮತ್ತು ಕೆಐಎಡಿಬಿಯವರು ಅನ್ಯಾಯ ಸರಿಪಡಿಸಿ ಎಂದು ಹೋರಾಟ ಆರಂಭಿಸಿದ್ದೇವೆ ಎಂದರು. ನಮ್ಮ ಮನವಿ ಕೆಐಎಡಿಬಿ ಮುಖ್ಯಸ್ಥರಿಗೆ, ಇಲ್ಲಿನ ಜಿಲ್ಲಾಧಿಕಾರಿಗಳು, ಇಲ್ಲಿನ ಎಸ್ಪಿ ಮತ್ತು ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ನಮ್ಮ ಆಗ್ರಹ ಏನು ಅಂದರೆ, ಕಾನೂನುಬದ್ಧವಾಗಿ ನಿವೇಶನ ಏನು ಕೈಗಾರಿಕೆ ಮಾಡಲು ಮಂಜೂರಾಗಿದೆ ಅವರಿಗೆ ಕೈಗಾರಿಕೆ ಆರಂಭಿಸಲು ಎಲ್ಲ ರೀತಿಯ ರಕ್ಷಣೆಯನ್ನು ತೊಂದರೆ ಕೊಡ್ತಾ ಇದ್ದ ಜನಗಳ ಅವರ ವಿರುದ್ಧವಾಗಿ ಕೆಲವು ಕ್ರಮಗಳನ್ನು ತಗೊಂಡು ಇವರಿಗೆ ರಕ್ಷಣೆಯನ್ನು ಕೊಟ್ಟು ಕೈಗಾರಿಕೆಗಳು ಆರಂಭ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಇವತ್ತು ಧರಣಿಯನ್ನು ಮಾಡ್ತಾ ಇದ್ದೀವಿ. ಅಹಿಂಸಾತ್ಮಕವಾಗಿ ಶಾಂತಿಯುತವಾಗಿ ನಾವು ಈ ಜಿಲ್ಲಾಡಳಿತವನ್ನು ನಾವು ರಕ್ಷಣೆ ಕೋರಿ ನಾವು ಇಲ್ಲಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಸುಮಾರು 7-8 ವರ್ಷಗಳಿಂದ ಮಂಜೂರಾಗಿರುವಂಥ ನಿವೇಶನಗಳಲ್ಲಿ ಕಾನೂನುಬದ್ಧವಾಗಿ ಕೈಗಾರಿಕೆಯನ್ನು ಆರಂಭಿಸೋದಕ್ಕೆ ಕೆಲವರು ಗ್ರಾಮಸ್ಥರು ಏನೇನೋ ಕೆಲವು ನೆಪಗಳನ್ನು ಒಡ್ಡಿ ತೊಂದರೆಯನ್ನು ಕೊಡ್ತಾ ಇರೋದನ್ನು ತಡೆ ಹಿಡಿಯೋಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆಐಎಡಿಬಿ ಅವರಿಗೆ ಕೂಡ ಒಂದು ಸಾಥ್ ನೀಡಿ ಇಲ್ಲಿ SC/ST ಸಾಮಾನ್ಯ ಉದ್ಯಮದಾರರು ಏನು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಬಂದಿರುವಂಥವರು, ಇವರಿಗೆ ಬದುಕಿಗೆ ಆಸರೆಯೇ ಈ ಕೈಗಾರಿಕೆಗಳಾಗಿದ್ದು, ಆ ಒಂದು ಬದುಕಿನ ಆಸರೆ ಕೈಗಾರಿಕೆ ಆರಂಭ ಮಾಡೋದಕ್ಕೇ ಅವಕಾಶ ಕೊಡದೇ ಇರುವಂಥ ಯಾರು ದಲಿತ ವಿರೋಧಿ ಜನರಿದ್ದಾರೆ ಅವರ ವಿರುದ್ಧ ಕಾನೂನಿನ ಚಲಾಯಿಸಿ ರಕ್ಷಣೆಯನ್ನು ಕೊಡಬೇಕು, ಪೊಸಿಷನ್ ಕೊಡಬೇಕು. ಏನು ಕರ್ನಾಟಕ ಸರ್ಕಾರ SC/ST ಜನಾಂಗದವ್ರನ್ನ ಆರ್ಥಿಕವಾಗಿ ಮೇಲೆತ್ತಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೈಗಾರಿಕೆಗಳನ್ನ ಸ್ಥಾಪಿಸಿ ಇವರು ಉದ್ಯಮಿಗಳಾಗಿ ಉದ್ಯೋಗ ನೀಡುವಂಥ ಯೋಜನೆ ತಂದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ದಲಿತ ವರ್ಗದ ನಾವೆಲ್ಲರೂ ಕೂಡ ನಾವು ಒಬ್ಬ ಉದ್ಯಮಿ ಆಗಬೇಕು ಅನ್ನೋ ಕನಸುಗಳನ್ನ ಇಟ್ಕೊಂಡು ನಾವು SC/ST ಜನಾಂಗದ 24 ಜನ ಕೆಐಎಡಿಬಿಗೆ ಅರ್ಜಿ ಸಲ್ಲಿಸಿ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಕೂಡ ಅರ್ಜಿ ಸಲ್ಲಿಸಿ ನಾವು ನಿವೇಶನಗಳನ್ನ ಹಂಚಿಕೆ ಪತ್ರ ಪಡೆದುಕೊಂಡ್ವಿ. ನಂತರ ನಮಗೆ ನೀಡಿರುವಂಥ ನಿವೇಶನ ಹಂಚಿಕೆ ಪತ್ರ ಪಡೆದುಕೊಂಡು ನಾವು ಸಂಪೂರ್ಣ ಹಣ ಪಾವತಿಸಿ ನಾವು ಹಣ ಪಾವತಿಸಲು ವಿಳಂಬ ಮಾಡಿದ್ದೇವೆ ಅಂತ ಕೆಐಎಡಿಬಿ ಅವರು ನಮಗೆ ಲಕ್ಷಾಂತರ ರೂಪಾಯಿ ಬಡ್ಡಿಗಳನ್ನು ಕೂಡ ವಿಧಿಸಿದ್ದಾರೆ. ಆ ಬಡ್ಡಿಯನ್ನು ನಾವು ಪಾವತಿಸಿ ಅವೆಲ್ಲ ದಾಖಲೆಗಳನ್ನ ಪಡೆದುಕೊಂಡು ಹಾಸನದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿಯನ್ನು ಕೂಡ ಮಾಡಿಸಿ ನಾವು ಸ್ಥಳಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಅಲ್ಲಿನ
ಸ್ಥಳೀಯ ಗ್ರಾಮಸ್ಥರು ನಮ್ಮೊಂದಿಗೆ ಗಲಾಟೆಗಳನ್ನ ಮಾಡಿ ನಮಗೆ ಇದು ಜಾಗ ನಮ್ಮೂರಿನ ಜಾಗ ಅಂತೇಳಿ ನಮ್ಮನ್ನು ಬಿಡಲಿಲ್ಲ. ನಂತರ ನಾವು KDB ಅವರ ಗಮನಕ್ಕೆ ತಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನಮ್ಮ ಈ ಸಮಸ್ಯೆಯಾಗಿಯೇ ಉಳಿದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಜಣ್ಣವರು ಜಿಲ್ಲೆಗೆ ಪ್ರತಿ ಬಾರಿ ಬಂದಾಗಲೂ ಕೂಡ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡಿ, 24 ಜನ SC ST ಅವರು, 12 ಜನ ಸಾಮಾನ್ಯ ವರ್ಗದವರಿಗೆ ಸಮಸ್ಯೆ ಆಗಿದೆ ಅಂತೇಳಿ ಅವರು ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಅವರ ಜನಸ್ಪಂದನ ಜನತಾ ದರ್ಶನದಲ್ಲೂ ಕೂಡ ಅರ್ಜಿ ಸಲ್ಲಿಸಿದ್ದೀವಿ. ಆದರೂ ಕೂಡ ಅವರು ಈ ಸಮಸ್ಯೆನ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ. ಇವತ್ತೇನು ದಲಿತ ಉದ್ದಿಮೆದಾರರು ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ, ಈ ವಿಚಾರವಾಗಿ ಮಾತನಾಡೋದಾದರೆ 1947ರಿಂದ ಅಪ್ ಟು ಇವತ್ತಿನವರೆಗೆ ಒಬ್ಬ ದಲಿತ ಹಿಂದುಳಿದ ವರ್ಗದವನು ಅಲ್ಪಸಂಖ್ಯಾತರು ಉದ್ದಿಮೆದಾರ ಆಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ದಲಿತ ಉದ್ದಿಮೆದಾರರು ಹಲವಾರು ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದರೂ ಕೂಡ ಅದರೊಳಗಡೆ ಉದ್ಯಮ ಸ್ನೇಹಿ ಉದ್ಯೋಗವನ್ನು ನೀಡುವಂತಕ್ಕಂಥ ಒಂದು ಯೋಜನೆಯನ್ನು ಮಾನ್ಯ ಸಿದ್ದರಾಮಣ್ಣವ್ರ ಸರ್ಕಾರ 2015-16ರಲ್ಲಿ ಜಾರಿಗೆ ತಂದಿದ್ದರ ಪರಿಣಾಮವಾಗಿ ಇವತ್ತು ದಲಿತ ಉದ್ದಿಮೆದಾರರು ಹಲವಾರು ಉದ್ದಿಮೆಗಳನ್ನ ಮಾಡಲಿಕ್ಕೆ ಹೊರಟು ನಿವೇಶನಗಳಿಗೆ ಅರ್ಜಿಯನ್ನು ಹಾಕ್ಕೊಂಡು ಅದನ್ನು ರಾಜ್ಯ ಮತ್ತು ಜಿಲ್ಲಾಡಳಿತದ ಮುಖಾಂತರ ಜಿಲ್ಲಾಡಳಿತದಲ್ಲಿ ಏಕಗವಾಕ್ಷಿ ಯೋಜನೆಯ ಮೂಲಕ ಫಲಾನುಭವಿಗಳನ್ನ ಪಟ್ಟಿ ಮಾಡಿ ಆ ಪಟ್ಟಿ ನಿವೇಶನವನ್ನು ಹಂಚಿಕೆ ಮಾಡಿ ನಿವೇಶನಕ್ಕೆ ಹಣವನ್ನು ಕಟ್ಟಿಸ್ಕೊಂಡು ಅವರಿಗೆ ಹಕ್ಕುಪತ್ರ ಕೊಟ್ಟು ಎಲ್ಲನೂ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜಿಲ್ಲಾಡಳಿತ ಅವ್ರಿಗೆ ಇವತ್ತು ಉದ್ದಿಮೆ ಪ್ರಾರಂಭ ಮಾಡಬೇಕು. ಉದ್ದಿಮೆ ಪ್ರಾರಂಭ ಮಾಡಲಿಕ್ಕೆ ಹೋದರೆ ಉದ್ದಿಮೆ ಪ್ರಾರಂಭ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇದ್ರ ನೇರ ಹೊಣೆ ಜಿಲ್ಲಾಡಳಿತ ಮತ್ತು ಇಂಡಸ್ಟ್ರಿಯಲ್ ಆ್ಯಂಡ್ ಕಾಮರ್ಸು ಮತ್ತು ಏನು ಕೈಗಾರಿಕೆ. ನಾವಿಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನು ಅಂತ ಅಂದರೆ, ಇವತ್ತು ಕೌಶಿಕ ಗ್ರಾಮದಲ್ಲಿ ಏನು ನಿವೇಶನವನ್ನು ಈಗಾಗಲೇ ಹಂಚಿಕೆ ಮಾಡಿದ್ದಾರೆ ದಲಿತ ಉದ್ದಿಮೆದಾರರಿಗೆ, ಇತರ ಸಾಮಾನ್ಯ ವರ್ಗದ ಉದ್ದಿಮೆದಾರರಿಗೆ 14 ಜನಕ್ಕೆ ಮತ್ತು ಇತರೆಯವ್ರಿಗೆ, ಅದು ರೈತರಿಂದ ಸ್ವಾಧೀನವನ್ನು ಪಡಿಸ್ಕೊಂಡಂಥ ಭೂಮಿ. ರೈತರಿಂದ ಕಿತ್ತೇನು ಭೂಮಿ ಕೊಡ್ತಾ ಇಲ್ಲ, ರೈತರಿಂದ ಭೂಮಿಯನ್ನು ಸ್ವಾಧೀನ ಮಾಡ್ಕೊಂಡು ಅದನ್ನು ದಲಿತ ಉದ್ದಿಮೆದಾರರಿಗೆ ಹಂಚಿದ್ದಾರೆ. ಇದರಲ್ಲಿ ಸುಮ್ಮನೆ ಜನಗಳನ್ನ ಎತ್ಗಟ್ಬಿಟ್ಟು ಅದು ಸರ್ಕಾರಿ ಗೋಮಾಳ, ಅದು ನಮಗೂ ಬೇಕು, ಆಯಿತು ಅಲ್ಲಿನ ಏನು ನಾಗರಿಕರಿದ್ದಾರೆ ಕೌಶಿಕದ ನಾಗರಿಕರು ಅವ್ರಿಗೆ ನೀವು ಭೂಮಿಯನ್ನು ಕೊಡಿ, ನಮ್ಗೆ ಯಾವುದೇ ತಕರಾರಿಲ್ಲ, ಅವ್ರಿಗೆ ನಿವೇಶನವನ್ನು ಕೊಡಿ, ನಮ್ಗೆ ಯಾವುದೇ ತಕರಾರಿಲ್ಲ. ಆದರೆ ಸರ್ಕಾರದ ಯೋಜನೆಗಳನ್ನು ನೀವು 2015-16ರಲ್ಲಿ ಜಾರಿಗೆ ತಂದರೂ ಕೂಡ ನೀವು ಹಣವನ್ನು ಕಟ್ಟಿಸ್ಕೊಂಡ್ರೂ ಕೂಡ ನೀವತ್ತು ಸಿದ್ದರಾಮಯ್ಯನವ್ರು ತಂದು ನೀವು ಶಾಸನಸಭೆಯಲ್ಲಿ ಇರ್ತಕ್ಕಂಥವ್ರು, ನೀವು ಶಾಸನ ಮಾಡೋರು, ನೀವು ಜಾರಿಗೆ ತಂದಂಥ ನೀವು ಪರಿಣಾಮಕಾರಿಯಾಗಿ ಜಾರಿಗೆ ಬಿಡ್ತಾ ಇಲ್ಲ ಅಂತಂದರೆ ಇದಕ್ಕೆ ನಾವು ಯಾರನ್ನ ಹೊಣೆಗಾರನ ಮಾಡಬೇಕು? ಇವತ್ತು ನಾವು ನೋಡಿದ್ದೀವಿ ಈಗಾಗಲೇ ಕೌಶಿಕ ಗ್ರಾಮದಲ್ಲಿ ಮಾನ್ಯ ರೇವಣ್ಣವ್ರು ಈಗಾಗಲೇ ಅಲ್ಲಿನ ಜನಗಳನ್ನ ಎತ್ಗಟ್ಬಿಟ್ಟು ರಾಮಾಯಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಕೂಡ ನಾವು ನೋಡಿದ್ದೇವೆ. ದಯಮಾಡಿ ಇದು ಸ್ಟಾಪ್ ಆಗಬೇಕು. ಕೂಡಲೇ ಏನು ದಲಿತ ಉದ್ದಿಮೆದಾರರಿದ್ದಾರೆ ಅವ್ರಿಗೆ ನಿವೇಶನ ಕೊಡಬೇಕಂತ ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ. KDB ಕಚೇರಿ ಮುಂದೆ ಏನು ದಲಿತ ಉದ್ದಿಮೆದಾರರು ಮತ್ತು ಸಾಮಾನ್ಯ ಜನಾಂಗಕ್ಕೆ ಸೇರಿದವರು ಸೇರಿ ಸುಮಾರು ಒಂದು 36 ಜನಕ್ಕೆ SC ST ಉದ್ದಿಮೆದಾರರು 24 ಮತ್ತು ಸಾಮಾನ್ಯ ಜನರಲ್ ಅವ್ರಿಗೆ 12 ಜನ ನಿವೇಶನಗಳ ಹಂಚಿಕೆ ಮಾಡಿ ಅವರು ಸ್ವಾಧೀನ ಪಡೆದು ಬ್ಯಾಂಕಿಂದ ಸಾಲ ಪಡೆದು ಅಲ್ಲಿ ನಿವೇಶನ ಕೈಗಾರಿಕೆ ಸ್ಥಾಪನೆ ಮಾಡೋಕ್ಕೆ ಹೋದಾಗ ಅಲ್ಲಿ ಕೆಲವು ಪಕ್ಕದ ಗ್ರಾಮಸ್ಥರು ತೊಂದರೆ ಮಾಡ್ತಾ ಇದ್ದಾರೆ. ಈ ತೊಂದರೆ ಆಗ್ತಾ ಇರೋದು ಇವತ್ತಿನ ಒಂದು ದಿವಸ ಸಮಸ್ಯೆ ಅಲ್ಲ, ಸುಮಾರು 5-6 ವರ್ಷಗಳಿಂದ ಈ ಸಮಸ್ಯೆ ಇರೋದು KDB ಗಮನಕ್ಕೆ ತಂದ್ರೂ ಅವರ ಗಮನಕ್ಕೆ ಗೊತ್ತಿದ್ರೂ ಈ ವಿಷಯನ ಬಗೆಹರಿಸುವ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಲ್ಲ. ಈ ಕರಡಿ ಅಂಗಡಿಗಳು 1 ತಿಂಗಳು ಮಟ್ಟಿಗೆ ವಾಪಸ್ ತಗೊಂಡಿದ್ದೀವಿ. ಆದ್ರೆ ಇದನ್ನ ಅಂತ್ಯ ಅಲ್ಲ. ಯಾಕಂದ್ರೆ ಈ ಜಿಲ್ಲಾಡಳಿತ ಹಾಸನ SP ಇರ್ಬೋದು ಮತ್ತೆ DC ಇರ್ಬೋದು ಕೇವಲ ಜಡ್ಜಿ ಅಲ್ಲಿ ನಮ್ಮ 150 ಮನೆ ನಮ್ಮ ಪೆಂಚೆಟ್ಟಳ್ಳಿ ಭಾಗದಲ್ಲಿ ದಲಿತರು ಗುಡಿಸ್ಲಾಕಿದ್ರೆ ಒಂದು 250 ಜನ ಪೊಲೀಸ್ ಬಿಟ್ಬಿಟ್ಟು ಅವರು ರಾತ್ರಿನ ಖಾಲಿ ಮಾಡಿಸ್ಬಿಟ್ಟು ಇವ್ರು ಸರ್ಕಾರಿ ಜಾಗ ಅಂತ ಹೇಳ್ತಾರೆ. ಆದ್ರೆ ದಲಿತರಿಗೆ ಅಲರ್ಟ್ ಮಾಡಿ 6 ವರ್ಷ ಆಗಿದೆ. ಅದು ಯಾರೋ ರಾಷ್ಟ್ರೀಯ ಬೆಂಬಲದಿಂದ ಆ ಊರಲ್ಲಿ ಬಂದು ದಿವಸ ಗಲಾಟೆ ಮಾಡ್ತಾರೆ ಅಂದ್ರೆ ಈ ಪೊಲೀಸ್ ಪ್ರೊಟೆಕ್ಷನ್ ಕೊಡೋದಕ್ಕೆ ತಾಕತ್ತಿಲ್ವಾ? ನೀವು ಪೊಲೀಸ್ ಇಲಾಖೆಗೆ ಅರ್ಜಿ ಹಾಕಿ ಇದು ಈ ಉದ್ದಿಮೆದಾರರು ದಲಿತರು ಕೊಟ್ಟಂತ ಭೂಮಿ ಅದನ್ನ ಅವರು ಉದ್ದಿಮೆ ಸ್ಥಾಪನೆ ಮಾಡಕ್ ಹೋದ್ರೆ ಇವರೆಲ್ಲರೂ ಕೂಡ ತೊಂದರೆ ಮಾಡ್ತಾರೆ. ನೀವು ಪ್ರೊಟೆಕ್ಷನ್ ಕೊಡಿ ಅಂತ ಹೇಳ್ತಾರೆ, ನಿಮ್ ಜವಾಬ್ದಾರಿ ಇಲ್ವಾ? ಹಿರಿಯರು ಜವಾಬ್ದಾರಿ ಇದೆ. ನೀವೇನೋ
ಮಾಡಿದ್ರೆ ನಾವು ಒಳ್ಳೆ ಯಾರು ಕೊಡೋರು? ನಮಗೆ ಒಳ್ಳೆಯದಾದ್ರೆ ನಿಜವಾಗ್ಲೂ ಆಲೋಚನೆಯಿಂದ ಈ ಇರ್ತಕ್ಕಂಥ ಏನು ಭೂಮಿ ಆಯ್ತು ಹೋರಾಟ ಮಾಡ್ತಾರೆ ದುಡ್ಡು ಕೈಕೊಂಡು. ಇವತ್ತು ನಿಮಗೆ ಸರ್ಕಾರದ ಬಡ್ಡಿ ಎಲ್ಲ ಇವರು ಪ್ರೈವೇಟ್ ಬಡ್ಡಿ ತಂದಿರ್ತಾರೆ, 3-4 ಬಡ್ಡಿ ತಂದಿರ್ತಾರೆ. 6 ವರ್ಷಕ್ಕೆ 8 ಬಡ್ಡಿ ಆಗುತ್ತೆ, 4 ಲಕ್ಷ 5 ಲಕ್ಷ. ಇವತ್ತು 2 ಎಕರೆ 3 ಎಕರೆ ತಗೊಂಡಿದಾರಲ್ಲ, 8 ಬಡ್ಡಿ ಆಗುತ್ತೆ. ಇವೆಲ್ಲ ಎಷ್ಟು ಮಾಡ್ಬೇಕಲ್ಲ? ಹಾಗಾಗಿ ಇವು 1 ತಿಂಗಳು ಗಡುವು ಕೊಡ್ತಿದೀವಿ. ಆ ಗಡುವುಗಳನ್ನು ನೀವೇನಾದ್ರು ಮಾಡಲ್ಲ ಅಂತಂದ್ರೆ ನಾವು ಆ ಸ್ಪಾಟಿಗೆ ಹೋಗ್ತೀವಿ. ಸಂಜೆ ಜಾತ್ರೆ ನಡೆಯುತ್ತೆ, ಸ್ಪಾಟಿಗೆ ಹೋಗ್ತೀವಿ. ಅದಕ್ಕೆ ನೀವು ಬಂದು ಕೊಡ್ತಕ್ಕಂಥ ವ್ಯವಸ್ಥೆ ನಿಮ್ಗೆ ಆಗಬೇಕು. ಏನು ಮುಂದೆ ಮೀಟಿಂಗ್ ಕರೆದಿದ್ದಾರೆ ನಾಳೆ ನಾಡಿದ್ದು. ಆ ಮೀಟಿಂಗ್ ಅಲ್ಲೂ ಕೂಡ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ. ಮಾನ್ಯ ಉಸ್ತುವಾರಿ ಸಚಿವರು ಗಂಭೀರವಾಗಿ ಪರಿಗಣಿಸಬೇಕು ಈ ವಿಷಯವನ್ನ. ಇದೆಲ್ಲ ನಡೀತಕ್ಕಂಥ ಉಸ್ತುವಾರಿ ಸಚಿವರು ಮೊನ್ನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾಳೆ SCT ಮೀಟಿಂಗ್ ಕರೆದಿದ್ದಾರೆ. ಅದನ್ನ ಸೀರಿಯಸ್ ತಗೊಂಡು ನಾವು ಕೊಡ್ತೀವಿ. ಯಾವ ಪ್ರಬಲವಾದ ರಾಜಕಾರಣಿಗಳಿರಲಿ ಅಥವಾ ಯಾವ ದೊಡ್ಡ ವ್ಯಕ್ತಿ ಇದ್ರು ಕೂಡ ಅವ್ರಿಗೆ ಎದುರಿಸಿ ನಾವು ದಲಿತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಮಂತ್ರಿಗಳು ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ದಯಮಾಡಿ ನೀವು ಮಂತ್ರಿಗಳಿಗೆ ನೀವು ಹೇಳಿ ಹೆಚ್ಚಿಗೆ ನೀವು ಆದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳ್ತೀವಿ. ಏನಿಲ್ಲ ಸರ್, ಅವ್ರಿಗೆ ಹೇಳಿ ನಮ್ಮ ರಾಜಕೀಯ ಮಾತಾಡ್ತಾ ಇದ್ವಿ. ಇವತ್ತು ದುಡ್ಡು ಕಳಿಸಿದ್ದಾರೆ, ಬಡ್ಡಿ ಕಳಿಸಿದ್ದಾರೆ, ಜಾಗಗಳು ಅಲರ್ಟ್ ಮಾಡಿದ್ದಾರೆ, ರೋಡ್ ಆಗಿದೆ, ರಸ್ತೆ ಆಗಿದೆ, ಎಲ್ಲ ಆದ್ಮೇಲೆ ನೀವು ಕೊಡಲ್ಲ ಅಂದ್ರೆ ನಿಮ್ಗೆ ಅಂತ ನಮ್ಮ ಹತ್ರ ಅಸಹ್ಯ ಆಗುತ್ತೆ. ದಯಮಾಡಿ ಮಾಡಿ ಸರ್. ಹೆಸರು ಸುರೇಂದ್ರ ಬಾಬು ಅಂತ, ನಾವು ಹಾಸನದವರು, ಅರಸೀಕೆರೆ ತಾಲೂಕಿನವ್ರು ನಾವು. ಸೊ ನಮಗಿಲ್ಲಿ ದಲಿತ ಉದ್ದಿಮೆದಾರರು ಇದೆಲ್ಲ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆಲ್ಲ ಹಲಾಟೀಸಲ್ ಅಂತ ಹೇಳ್ಬಿಟ್ಟು ಮಾಡಿದ್ರು. ಅಲ್ಲಿ ಡೈರಿ ಸರ್ಕಲ್ ಹತ್ರ ಹೇಳ್ಬಿಟ್ಟು ಅಲ್ಲೆಲ್ಲ ಇಂಟರ್ವ್ಯೂ ಕರೆದ್ರು ಸರ್. ಆ್ಯಕ್ಚುಲಿ ನಮಗೆ ಆಗಿದ್ದು 1 ಎಕರೆ, ನಮ್ಗೆ ಮಾಡಿಕೊಟ್ಟಿದ್ದು ಅರ್ಧ ಎಕರೆ. ಸೊ ಅದಾದಮೇಲೆ ನಾವು ಆಯಿತು ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾವೆಲ್ಲ ಸಪೋರ್ಟ್ ಮಾಡಿ ಇಲಾಖೆಯವ್ರಿಗೂ ನಾವು ಬೇರೆ ರೀತಿ ಎಲ್ಲ ಬೇರೆ ಧನ ಸಹಾಯದೆಲ್ಲ ಇದು ಮಾಡಿಕೊಂಡು ನಾವು ಮಾಡ್ಕೊಂಡ್ವಿ. ಆಮೇಲೆ ಏನಾಯಿತು ಅಂದರೆ ಸರ್, ಮುಂಚೆ ರೋಡ್ ಗೀಡ್ ಏನೂ ಆಗಿರಲಿಲ್ಲ, ಅಲ್ಲಿವರೆಗೂ ಏನೂ ತೊಂದರೆ ಇರಲಿಲ್ಲ ನಮಗೆ. ಏನಾಯಿತು ಅಂದರೆ ರಿಜಿಸ್ಟ್ರೇಷನ್ ಆಯಿತು, ಈ ಸೊತ್ತಾಯಿತು, ಪ್ರತಿಯೊಂದು ಆಯಿತು. ಸೊ ಅದಾದಮೇಲೆ ಏನಾಯಿತು ಅಂತಂದರೆ ಇವರು ಆಯಿತು ಟಾರ್ ಆಯಿತು, ಟಾರ್ ಆದಮೇಲೆ ಚರಂಡಿ ಎಲ್ಲ ಆಯಿತು. ಅದಾದಮೇಲೆ ಏನಾಯಿತು ಅಂತಂದರೆ ಒಬ್ಬೊಬ್ಬರಾಗಿ ಕೌಶಿಕ್ ಗ್ರಾಮದಿಂದ ಎಲ್ಲರೂ ಆಚೆ ಬರೋಕ್ಕೆ ಶುರು ಆಯಿತು. ಸೊ ಅವರು ನಾವು ಪೊಲೀಸ್ ಇಟ್ಟಿದ್ದೀವಿ, ನಾವು ಲಾಯರ್ ಇಟ್ಟಿದ್ದೀವಿ, ನೀವು ಹೆಂಗೆ ಬರ್ತೀರಾ ಬನ್ನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಾವು JCB ಎಲ್ಲ ತೊಗೊಂಡೋಗಿದ್ವಿ. ಸೊ ನಮ್ಮ ರಿಜಿಸ್ಟ್ರೇಷನ್ ಆಗಿರೋ ಜಾಗದಲ್ಲಿ ನಾವು ನಮ್ಮ ಜಾಗದಲ್ಲಿ ಹೋಗಿ ನಾವು ಮಾಡೋಕ್ಕೆ ನಾವು ಯಾವ ಪರ್ಮಿಷನ್ ಬೇಕು, KDB ಪರ್ಮಿಷನ್ ತೊಗೊಂಡು ನಾವು JCB ತೊಗೊಂಡು ಹೋದ್ವಿ. ಅವಾಗ ಏನಾಯ್ತು ಅಂತಾರೆ, ಊರವರೆಲ್ಲರೂ ಬಂದುಬಿಟ್ಟು ನೀವು ನಮ್ಮ ಮೇಲೆ ಹತ್ತಿಸ್ಕೊಂಡೋಗಿ ನಾವು ಮಾತ್ರ ಜಾಗ ಬಿಡಲ್ಲ, ಇದು ನಮ್ಮ ತಾತನ ಜಾಗ, ಇದು ನಮ್ಮ ತಾತನ ಕಾಲದಲ್ಲಿ ಸೇಲ್ ಮಾಡಿದ್ದು, ಇವಾಗ ನಮಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ, KDB ನಮಗೂ ಸಂಬಂಧ ಇಲ್ಲ, ನಮಗೂ ಸಂಬಂಧ ಇಲ್ಲ, ನಮ್ಮ ಜಾಗ ಅಂತ ಹೇಳ್ಬಿಟ್ಟು ಗಲಾಟೆಗೆ ಬಂದರು. ಅದಾದ್ಮೇಲೆ ನಾವು ಕಾನೂನು ಪ್ರಕಾರವಾಗಿ ಯಾವುದೇ ಒಂದು ಇಲ್ಲಿಗಲ್ ಇಲ್ದಲೆ SP ಅವ್ರ ಹತ್ರ ಹೋಗಿದ್ದೀವಿ, DC ಅವ್ರ ಹತ್ರ ಹೋಗಿದ್ದೀವಿ, KDB ಆಫೀಸಿಗೆ ಸುಮಾರು ಪತ್ರಗಳು ಕೊಟ್ಟಿದ್ದೀವಿ. ಮೊನ್ನೆ ತಾನೇ ಲಾಸ್ಟ್ ಮಂತ್ ಸಿದ್ದರಾಮಯ್ಯನವ್ರಿಗೆ ಹೋಗಿ ಲೆಟ್ರ್ ಕೊಟ್ಟಿದ್ದೀವಿ. ಸೊ ಯಾವುದೇ ರೀತಿ ಅನುದಾನ ಆಗಿಲ್ಲ ಸರ್. ನಮ್ಮ SC ST ಅವರಿಗಂತೂ ತುಂಬ ನಮಗೆ ತೊಂದರೆ ಆಗ್ತಾ ಇದೆ ಸರ್. ನಾವೇ ಎಷ್ಟೋ ಕಷ್ಟಪಟ್ಟು ದಿನಗೂಲಿ ಮಾಡಿ ನಾವು ಬದುಕ್ತಾ ಇರೋರು. ನಾವು ಚಿನ್ನ ಅಡ ಇಟ್ಟು ಬೇರೆ ಕಡೆ ಸಾಲ ಮಾಡಿ ನಾವು ಇನ್ನು ಸರ್ಕಾರದಿಂದ ಅನುದಾನ ಆಗಿದೆ ಅಂತ ಬಿಟ್ಟು ನಾವು ಅಮೌಂಟ್ ಕೊಟ್ಟು ನಾವೆಲ್ಲ ಸಾಲ ಮಾಡಿ ಕಟ್ಟಿದ್ರೆ, ಆಮೇಲೆ ಇನ್ನೊಂದು ವಿಚಾರ ಏನಂತ ಅಂದರೆ ಸರ್, ನಿಮಗೆ ಸೈಟ್ ಬೇಕು, ನಿಮಗೆ ಅಧಿಕಾರ ಬೇಕು, ನಿಮಗೆ ಕೇಳಬೇಕು, ಅದನ್ನ ಅಧಿಕಾರ ಬೇಕು ಅಂದರೆ ಫುಲ್ ಅಮೌಂಟ್ ಕಟ್ಟಿ ಅಂದರು ಸರ್ ನಮಗೆ. ಈಗ ಒಂದೂವರೆ ವರ್ಷದಿಂದ ನಮಗೆ ಫುಲ್ ಅಮೌಂಟ್ ಕಟ್ಟಿ ಅಂತ ಅಂದರು. ಮತ್ತೆ ನಾವು ನಮ್ಮ ಮನೇಲಿರೋ ಚಿನ್ನನ ನಮ್ಮ ಜಮೀನೇನೋ ಮಾರಿಬಿಟ್ಟು ನಾವು ಹೋಗಿ ಅಮೌಂಟ್ನ ತಂದಲ್ಲಿ ಕಟ್ಟಿದ್ರೆ ಸರ್, ಅದಾದ್ಮೇಲೆ ಇವ್ರಿಗೂ ನಮಗೂ ಸಂಬಂಧ ಇಲ್ಲ ನಂಗೆ ಮಾತಾಡಿದ್ರು. ಇಲ್ಲ ನಾವು ಅಮೌಂಟ್ ಕಟ್ತಿರ್ಲಿಲ್ಲ, ಆದಮೇಲೆ ಅದ್ರ ಮೇಲೆ ಬಡ್ಡಿನೂ ಹಾಕಿದ್ದಾರೆ. ನಾವು ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ನಾವು ಇವಾಗ ನೋಡಿ, ಸಾಮಾನ್ಯ ವರ್ಗದವ್ರು ಇದ್ದಾರೆ, ನಾವು ಇದ್ದೀವಿ, ಎಲ್ಲ ವರ್ಗದವ್ರು ಹಿಂಗೆ ಆಗ್ತಿರ್ಬೇಕಾರೆ ನಾವು ಎಲ್ಲಿ ಹೋಗೋಣ? ಫಸ್ಟ್ ಆಫ್ ಆಲ್ ನಾವು ಎಷ್ಟು ಕಷ್ಟದಲ್ಲಿ ಬದುಕ್ತಿದ್ದೀವಿ ಅಂತ ನಮಗೆ ಗೊತ್ತು. ಸಾಲ ಮಾಡಿ ಸರ್, ಇವತ್ತು ಬಡ್ಡಿ ಕಟ್ಟೋಕ್ಕಾಗ್ದಲ್ಲೇ ನಮಗೆ ಬ್ಯಾಂಕಲ್ಲಿ ಪ್ರತಿ ತಿಂಗಳು ನಮಗೆ ನೋಟಿಸ್ ಕೊಡ್ತಾ ಇದ್ದಾರೆ. ನಮ್ಮ ಕಷ್ಟನ ಯಾರಿಗೆ ಹೇಳ್ಕೊಳ್ಳೋಣ? ಸೊ ಇದನ್ನು ನೀವು ಆದಷ್ಟು ಬೇಗ ನಮಗೆ ಬಗೆಹರಿಸ್ಕೊಟ್ರೆ ಸರ್, ನಮ್ಮ ಕಡೆಯಿಂದ ನಮಗೆ ತುಂಬ ಧನ್ಯವಾದ ಆಗುತ್ತೆ. ನಮ್ಮದು 2018 2019 ಆಗಿತ್ತು ಸರ್, ಇದುವರೆಗೂ ನಮ್ಮ ಸಾಲ್ವೇಷನ್ ಆಗಿಲ್ಲ. ನಾವಾದರೆ ಈಗ ಸರ್ 4 ವರ್ಷದಿಂದ ಬಂದಿರೋರು, 5 ವರ್ಷದಿಂದ ಬಂದಿರೋರು, 10ರಿಂದ 15 ವರ್ಷದಿಂದ ಕಷ್ಟಪಡ್ತಿರೋರು ಸುಮಾರು ಜನ ಇದ್ದಾರೆ. ಸೊ ಎಲ್ಲರಿಗೂ ನಮ್ಮ ವಿನಂತಿ ಏನಂತಂದ್ರೆ, ದಯವಿಟ್ಟು ನಮಗೊಂದು ಸಾಲ್ವೇಷನ್ ಮಾಡಿಕೊಡಿ ಸರ್. ನಮಗೆ ಬೇರೆ ಕಡೆ ಎಲ್ಲೂ ಜಾಗ ಬೇಡ, ನಮ್ಗೆ ಅದೇ ಜಾಗ ಬೇಕು. ಸೊ ನಿಮ್ಮ ಕಡೆಯಿಂದ ನಮ್ಗೆ ಅನುಕೂಲ ಆಗಬೇಕು ಸರ್. ಒಂದು 100-150 ಮನೆಗಳು ಗುಡಿಸ್ಲಾಕಿದ್ದಾರೆ. ಇಡೀ ಪೊಲೀಸ್ ಇಲಾಖೆ 250 ಜನ ಪೊಲೀಸರು ಬಿಟ್ಟು ಅವತ್ತಿನ ಎಲ್ಲರೂ ಕೂಡ ತುಂಬಿ ಒಂದು ನೋಟಿಸ್ ಕೂಡ ಜಾರಿ ಮಾಡ್ದಂಗೆ ಕಳಿಸಾಗಿದೆ.